ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ದಿನ ಇರ್ತಕ್ಕಂತಹದ್ದು ಪಾಡ್ಯಮಿ. ಯಾವ ಕೆಲಸಗಳಿದ್ದರೂ ಕೂಡ ವರ್ಜ್ಯ ಮಾಡಿಕೊಳ್ಳಿ. ಅದರಲ್ಲೂ ಕೂಡ ಪ್ರಯಾಣ ಸಾಧ್ಯವಾದಷ್ಟು ಕೂಡ ವರ್ಜ್ಯ ಮಾಡಿಕೊಳ್ಳಿ. ವಿಧಿಯಿಲ್ಲ ನಾನು ಹೋಗಿ ಬರಲೇಬೇಕು ಅನ್ನೋದಾದರೆ ಒಂದಷ್ಟು ಕಿತ್ತಳೆ ಹಣ್ಣನ್ನು ಜೊತೆಗಿಟ್ಕೊಂಡು ನೀವು ಹೋಗಿ ಬರತಕ್ಕಂತಹದ್ದು. ಪ್ರಯಾಣದಲ್ಲಿ ಯಾರಿಗಾದರೂ ಹಿರಿಯರಿಗೆ ತಾಂಬೂಲವನ್ನು ದಾನ ಮಾಡಿಕೊಡ್ತಕ್ಕಂತಹದ್ದನ್ನು ಮಾಡಿಕೊಡುತ್ತಾ, ಇನ್ನು ಮನುಷ್ಯ ಅನ್ನುವ ಬದುಕು ಕಟ್ಕೊಳ್ಬೇಕಾದ್ರೆ ಎಲ್ಲ ಕೆಲಸಗಳು ಅವನಿಗೆ ಶೀಘ್ರವಾಗಿ ಬೇಗ ಅಂತ ಆಗಬೇಕು ಅಂತ ಹೊರಡ್ತಿರ್ತಾನೆ. ಅಂತಹದ್ರಲ್ಲಿ ಯಾವುದಾದ್ರೂ ಸರಿನೇ ಹೇಳ್ತಿರ್ತಾನೆ, ಒಬ್ಬ ಮನುಷ್ಯನಿಗೆ ಒಂದು ತಲೆ, ಮನೆಗೊಂದು ಒಲೆ, ಮಾತಿಗೊಂದು ಬೆಲೆ, ಜೀವನಕ್ಕೊಂದು ಕಲೆ ಇರಬೇಕಾದ್ರೆ ನಾವು ಮುನ್ನಡೆದು ನುಗ್ಗಬೇಕಾಗಿರ್ತಕ್ಕಂತಹದ್ದು. ಅಂದರೆ ಯಾವ ಕೆಲಸ ಆಗಬೇಕಾದರೂ ನಾವು ಸಕ್ಸಸ್ ಕಡೆನೇ ಗಮನಿಸ್ತಾ ಬರ್ತೀವಿ. ಓಂ ಶ್ರೀ ಶಾರ್ಂಗಪಾಣಯೇ ನಮಃ ಅನ್ನೋ ಮಂತ್ರ ಇವತ್ತು ಹೇಳಿಕೊಂಡ್ರೆ ನಿಮ್ಮ ಯಾವ ಕೆಲಸ ಮಾಡ್ತೀರೋ ಅದಕ್ಕೊಂದು ಬರ್ತಕ್ಕಂತಹದ್ದು ಬೆಲೆ. ಆ ಬೆಲೆ ಬಂದ್ರೇ ನಿಮ್ಮ ಜೀವನಕ್ಕೊಂದು ಕಲೆ ಅಂತಕ್ಕಂತಹದ್ದನ್ನು ಗೊತ್ತಾಗುತ್ತೆ. ಈ ಕಲೆಗೂ ಬೆಲೆಗಿರ್ತಕ್ಕಂತಹ ಮಧ್ಯದಲ್ಲಿ ನೀವೆಷ್ಟು ಪ್ರಾಮಾಣಿಕ ಕೆಲಸ ಮಾಡ್ತಿರ್ತೀರೋ ಅದು ಮಾತ್ರ ನಿಮಗೆ ಚೈತನ್ಯ ಕೊಡುತ್ತೆ. ಬರೀ ಚೈತನ್ಯ ಮಾತ್ರ ಅಲ್ಲ, ಜೀವ ಚೈತನ್ಯ ಕೊಡತಕ್ಕಂತಹ ಮಂತ್ರ. ಸಣ್ಣದೊಂದು ಟ್ಯಾಬ್ಲೆಟ್ ನಮಗೆ ಹೇಗೆ ತಲೆನ ಹೋಗಲಾಡಿಸುತ್ತೋ, ಈ ದಿನ ಇರ್ತಕ್ಕಂತಹದ್ದು ಮಂತ್ರ ನಿಂದಾಗಿರ್ತ ಕೆಲಸವನ್ನು ಸುಸೂತ್ರವಾಗಿ ಮಾಡಿಕೊಡ್ತಕ್ಕಂತಹ ಮಂತ್ರ ಆಗಿರುತ್ತೆ. ಇದು 1,000 ಬಾರಿ ಹೇಳಿಬಿಡ್ತೀವಿ ಅಂತಂದರೆ ಮಹಾನುಭಾವ ಖುಷಿಯಾಗಿ ನಿನ್ನ ಪ್ರಸಾದವನ್ನು ನಿನಗೆ ಕರುಣಿಸಿಕೊಡ್ತಾನೆ. ಶುಭ ಭೂಯಾತ್. ಒಳಿತಾಗಲಿ.